श्रीगुरुभ्यो नमः। सृष्टिस्थित्यप्ययेह नियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुवात्मकस्य विष्णोर्व्यस्ता समस्ता सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेत्तं महान्तम्। जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये कृष्णाय वासुदेवाय हरये परमात्मने प्रणतः क्लेशनाशाय गोविन्दाय नमो नमः। ಶ್ರೀಮದ್ಭಾಗವತ ತೃತೀಯ ಸ್ಕಂದ ಅಷ್ಟಮೋಧ್ಯಾಯದಲ್ಲಿ 9ನೇ ಶ್ಲೋಕ. ಮೈತ್ರೇಯ ಉವಾಚ ಸೇಯಂ ಭಗವತೋ ಮಾಯಾ ನ್ಯಾಯಂ ಏನ ವಿರುಧ್ಯತೆ ಈಶ್ವರಸ್ಯ ವಿಮುಕ್ತಸ್ಯ ಕಾರ್ಪಣ್ಯಂ ಉತ ಬಂಧನಂ. ಅಂದರೆ ಇದನ್ನ ಪ್ರಶ್ನೆ, ಈ ಸಂಸಾರದಲ್ಲಿ ದುಃಖ ಅದು ಪಾರಾಗಬೇಕು, ಅದಕ್ಕೆ ಏನ್ ಮಾಡಬೇಕು? ಪರಮಾತ್ಮನಿಗೂ ಕೂಡ, ನಿರ್ಗುಣನಾದ ಪರಮಾತ್ಮನಿಗೆ ಸೃಷ್ಟಿಯಾದಿ ಕರ್ತೃತ್ವ ಹೇಗೆ ಕೊಡುತ್ತದೆ? ಅವನು ಅವಿಕಾರ, ವಿಕಾರ ಇಲ್ಲದವ, ಅವನಿಗೆ ಹೇಗೆ ಈ ಸೃಷ್ಟಿಯಾದಿ ಕ್ರಿಯೆಗಳು ಕೂಡುತ್ತದೆ ಹಾಗೆ ಅಂತ ಪ್ರಶ್ನೆ. ಅದಕ್ಕೆ ಮೈತ್ರೇಯರು ಉತ್ತರ ಕೊಡ್ತಾ ಇದ್ದಾರೆ. ಪರಮಾತ್ಮನಿಗೆ ಕಾರ್ಪಣ್ಯ, ಕಾರ್ಪಣ್ಯ ಅಂದ್ರೆ ಅಯ್ಯೋಪಾಪನೆ ಅಂತ ಅನಿಸ್ಕೊಳ್ಳೋದು, ಅಂದ್ರೆ ದುರ್ಭಗತ್ವ, ಭಾಗ್ಯ ಇಲ್ಲದೆ ಇರುವುದು, ದುಃಖಾದಿಗಳು ಅಂತ ಅರ್ಥ. ಮತ್ತು ವಿಮುಕ್ತಸ್ಯ, ನಿತ್ಯ ಮುಕ್ತನಾದ ಬಂಧನ ಪರಮಾತ್ಮನಿಗೆ ಬಂಧನ, ಕರ್ಮಲೇಪ. ಪರಮಾತ್ಮನಿಗೆ ದುರ್ಭಗತ್ವ ಮತ್ತು ನಿತ್ಯ ಮುಕ್ತನಾದ ಅವನಿಗೆ ಕರ್ಮದ ಲೇಪ ಅಂದ್ರೆ ಬಂಧನ, ಕರ್ಮದ ಬಂಧನ, ತನ್ನಿಮಿತ್ತವಾದಿ ಕ್ಲೇಶ ಮುಂತಾದವುಗಳು. ಇದೆಲ್ಲವೂ ಕೂಡುತ್ತದ ಕೂಡಲ್ಲವಾ ಹಾಗೆ ಅಂತ ಪ್ರಮಾಣಗಳ ವಿಚಾರ ಮಾಡಿದರೆ, ವೇದಗಳು ಇತಿಹಾಸ ಪುರಾಣಗಳನ್ನು ನೋಡಿದರೆ ಪ್ರಮಾಣೈಹಿ ವಿರುದ್ಧತೆ, ದೇವರಿಗೆ ದುಃಖಾದಿಗಳು ಇಲ್ಲ ಅಂತ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ಇತ್ಯಾದಿಗಳೆಲ್ಲ ಹೇಳ್ತಾ ಹೋಗ್ತಾ ಇದ್ದಾರೆ. ಅದರಿಂದ ಕೂಡೋದಿಲ್ಲ. ಆದರೆ ನೋಡಿದರೆ ದೇವರು ಈ ತರ ವ್ಯಾಪಾರಗಳನ್ನ ಮಾಡ್ತಾನೆ ಅಂತ ಅದೇ ಪುರಾಣಗಳೇ ವೇದಗಳೇ ವರ್ಣನೆ ಮಾಡ್ತಾ ಇದೆ. ಎರಡು ವಿರುದ್ಧವಾಗಿ ಕಾಣಿಸ್ತಾ ಇದೆ ಹಾಗೆ ಅಂತ ಪ್ರಶ್ನೆ ಇದೆ, ಪ್ರಶ್ನೆ ಅಭಿಪ್ರಾಯ ಇದೆ. ನಾನು ಕಥಂ ಯುಕ್ತಂ ಶರೀರಸ್ತತ್ವಾತ್ ಯಜ್ಞ ದೇವದತ್ತವತ್ ದುರ್ಭಗತ್ವಾದಿ ಪ್ರಾಪ್ತಿ ಇತಿ ಯುಕ್ತಿ ವಿರುದ್ಧತ್ವಾದಿತ್ಯತಃ ಉಕ್ತಂ ಇಯಮಿತಿ. ಯಾರೋ ಒಂದು ಜೀವರಿದ್ದಾರೆ, ಯಜ್ಞದತ್ತ ದೇವದತ್ತ ಅಂತ ಕರಿತೀವಿ ಅಂತ ಇಟ್ಕೊಳ್ಳಿ, ಒಂದು ಸ್ಯಾಂಪಲ್. ಅವರಲ್ಲಿ ದುಃಖಾದಿಗಳು ಇದೆ, ಸಂಸಾರದಲ್ಲಿ ಇರುವಾಗ ಅವರಿಗೆ ದುಃಖಾದಿಗಳು ಇದೆ. ಅವರಿಗೆ ಇದೆ ಅಂತ ಆದ ಮೇಲೆ ಅವರ ಒಳಗೆ ಇದ್ದ ಪರಮಾತ್ಮನಿಗೂ ಇರಬೇಕಲ್ಲವೇ ಹಾಗೆ ಅಂತ ಪ್ರಶ್ನೆ ನ್ಯಾಯವಾಗಿದೆ. ಮನೆಯಲ್ಲಿ ಒಬ್ಬರಿಗೆ ದುಃಖ ಅಂದ್ರೆ ಎಲ್ಲರಿಗೂ ದುಃಖವೇ ಅಲ್ಲವೇ? ಅದು ಹೇಗೋ ಅದೇ ತರ ಹಾಗಿರುವಾಗ ದೇವರಿಗೂ ಕೂಡ ದುಃಖಾದಿಗಳು ಬರಬೇಕಾಗಿತ್ತು, ಯಾಕೆ ಬರೋದಿಲ್ಲ? ಜೀವರಿಗೆ ಮಾತ್ರ ಯಾಕೆ ದುಃಖ? ಹಾಗೆಂದ್ರೆ ದುರ್ಭಗಾದಿ ಶರೀರಸ್ಥಸ್ಯಾಪಿ ತದ್ದೋಷ ಅಸ್ಪರ್ಶ ಇತ್ಯರ್ಥ. ದುಃಖಾದಿಗಳು ಇದ್ರೂ ಕೂಡ, ದುಃಖಾದಿಗಳು ಉಳ್ಳ ಶರೀರದಲ್ಲಿ ಇದ್ರೂ ಕೂಡ ಪರಮಾತ್ಮನಿಗೆ ದುಃಖದ ಸ್ಪರ್ಶ ಇಲ್ಲ, ಆ ದೋಷಗಳ ಸ್ಪರ್ಶ ಇಲ್ಲ ಅಂತ ಹೇಳ್ತಾರೆ. ತಥಾಚ ದುರ್ಭಗಾದಿ ಶರೀರಸ್ಥಸ್ಯಾಪಿ ತದ್ದೋಷ ಅಸ್ಪರ್ಶ ಯಹ ಸಾ ಭಗವತಃ ಮಾಯಾ ತನ್ಮಹಿಮೈವ ತತ್ಪ್ರಯುಕ್ತೈವ ಇತ್ಯರ್ಥ.
ಅಲ್ಲ ದೇವರಿಗೆ ಯಾಕೆ ದುಃಖಾದಿಗಳು ಇಲ್ಲ ಹಾಗೆಂದರೆ ಅದೇ ದೇವರ ಮಹಿಮೆ ಅಂತ ಹೇಳೋದು. ದುಃಖ ಪಡಬೇಕಾದ ಶರೀರದಲ್ಲಿ ಇದ್ರೂ ಕೂಡ ದೇವರಿಗೆ ದುಃಖ ಇಲ್ಲ. ಎಷ್ಟು ಚಂದ ಇದೆ ನೋಡಿ. ದುಃಖ ಪಡಬೇಕಾದ ಪ್ರಸಂಗ ಇದ್ದರೂ ಕೂಡ ದುಃಖ ಬರೋದಿಲ್ಲ. ಅದೇ ದೇವರು, ಅದೇ ದೇವರ ಮಹಿಮೆ. ಹಾಗೆ ಅದಕ್ಕೆ ಒಂದು ಉದಾಹರಣೆ ಕೊಡ್ತಾರೆ ನೋಡಿ. ಯಥಾ ದಹ್ಯಮಾನ ಗೇಹಾಂತರ್ಗತಸ್ಯ ಅಗ್ನಿಸ್ತಂಭನಾದಿ ಸಾಮರ್ಥ್ಯವತಃ ನ ದಾಹಃ ತಥಾ ಇತಿ ಭಾವಃ. ಅಗ್ನಿ ಇಡೀ ಮನೆ ಸುಟ್ಟೋಗ್ತಾ ಇದೆ, ಆದರೆ ಯಾರಿಗೆ ಅಗ್ನಿಸ್ತಂಭ ವಿದ್ಯೆ ಇದೆ ಅವರು ಒಳಗೆ ಹೋಗಿ ಮನೆಯೊಳಗೆ ಹೋದರೂ ಕೂಡ ಆ ಅಗ್ನಿಸ್ತಂಭ ವಿದ್ಯೆಯ ಪ್ರಭಾವದಿಂದ ಅವರಿಗೆ ಬಿಸಿ ಮುಂತಾದು ಆಗೋದಿಲ್ಲ. ಲೌಕಿಕ ಉದಾಹರಣೆ ನೋಡಿದ್ರೆ ಫೈರ್ ಇಂಜಿನ್, ಆ ಫೈರ್ ಪ್ರೂಫ್ ಬಟ್ಟೆಗಳನ್ನು ಹಾಕೊಂಡು ಹೋದ್ರೆ ಅಗ್ನಿ ಸುಡೋದಿಲ್ಲ. ನೋಡ್ತೀವಲ್ಲ ನಾವು, ಅನೇಕ ಜನರು ಮಾಡ್ತಾರೆ ಆ ಸೇವೆಯನ್ನು. ಅದರಿಂದ ಒಳಗಿದ್ದ ಮಾತ್ರಕ್ಕೆ ದುಃಖಾದಿಗಳು ಆಗಬೇಕು ಅಂತ ನಿಯಮ ಇಲ್ಲ. ಮತ್ತೆ ಏನದು? ಅದನ್ನೇ ದೇವರ ಮಹಿಮೆ ಅಂತ ಹೇಳೋದು. ದೇವರ ಮಹಿಮೆ ಅಂತ ಮಹಿಮೆಯಿಂದ ಕೂಡಿದ್ದಾನೆ ಅವನು, ಅದರಿಂದ ಅವನಿಗೆ ದುಃಖಾದಿಗಳು ಇರೋದಿಲ್ಲ. ಶರೀರದಲ್ಲಿ ಇದ್ರೂ ಕೂಡ, ನಮ್ಮ ಬಿಂಬನಾಗಿ ಇದ್ರೂ ಕೂಡ ದೇವರಿಗೆ ದುಃಖಾದಿಗಳು ಇರೋದಿಲ್ಲ. ಅದರಿಂದ ಮಹಾತ್ಮ್ಯ ಅಭಾವ ರೂಪ ಉಪಾಧಿಗ್ರಸ್ತ ಉಕ್ತ ಯುಕ್ತಿ ಅತಃ ನ ತದ್ವಿರೋಧ ಇತ್ಯುಕ್ತಂ ಭವತಿ. ಯಾರಿಗೆ ಅಂತ ಸಾಮರ್ಥ್ಯ ಇಲ್ಲ, ಅಂತ ಮಹಿಮೆ ಇಲ್ಲ, ಅವರು ದುಃಖ ಪಡ್ತಾರೆ. ಯಾರಿಗೆ ಮಹಿಮೆ ಸಾಮರ್ಥ್ಯ ಇದೆ ಅವರು ದುಃಖ ಪಡೋದಿಲ್ಲ ಅಂತ ಒಟ್ಟು ಇಷ್ಟು ವಿಚಾರ. ಇದರಿಂದಲೇ ನಿರ್ಗುಣನಿಗೆ ಹೇಗೆ ಗುಣಗಳು ಹಾಗೆಂದ್ರೆ ಇಷ್ಟೇ, ಪ್ರಾಕೃತವಾದ ಗುಣಗಳ ಒಂದು ಸಂಬಂಧ ಅದು ದೇವರಿಗೆ ಬರಬೇಕಾದ ಸಂದರ್ಭ ಇದ್ರೂ ಕೂಡ ದೇವರಿಗೆ ಬರೋದಿಲ್ಲ, ಅದು ಅವನ ಮಹಿಮೆ. ಅದಕ್ಕೂ ಅದೇ ಉತ್ತರ. ಮತ್ತು ವಿಕಾರ ಇಲ್ಲದವನಿಗೆ ಕ್ರಿಯೆ ಹೇಗೆ ಸಾಧ್ಯ ಹಾಗೆಂದ್ರೂ ಕೂಡ ಅದೇ ಉತ್ತರ. ಇದು ದೇವರ ಮಹಿಮೆ, ಇದು ಹಾಗೆ ದೇವರ ಸಾಮರ್ಥ್ಯ ಇದು. ಗುಣಾನಾಂ ಸಂಬಂಧೇಪಿ ಮಹಿಮಾ ಅತಿಶಯೇನ ತನ್ನಿಮಿತ್ತ ದೋಷ ಅಸ್ಪರ್ಶೇನ ನಿರ್ಗುಣತ್ವಾದಿ ಉಪಪತ್ತೇಹೇ. ಗುಣಗಳ ಸಂಬಂಧ ಆದರೂ ಕೂಡ ಅತಿಶಯವಾದ ಮಹಿಮೆ ದೇವರಲ್ಲಿ ಇದೆ. ಅದರಿಂದ ಅದರ ದೋಷ, ಆ ಪ್ರಕೃತಿಯ ಗುಣಗಳ ದೋಷ, ಆ ಕ್ರಿಯೆಗಳ ದೋಷ, ಆಲಸ್ಯ ಅಲ್ಲ, ಆಯಾಸ ಮುಂತಾದವುಗಳು ಅದು ಯಾವುದು ದೇವರಿಗೆ ಇರೋದಿಲ್ಲ. ಅದರಿಂದ ದೇವರನ್ನ ನಿರ್ಗುಣ ಅಂತ ಹೇಳೋದುಂಟು, ಅವಿಕಾರ ಅಂತ ಹೇಳೋದುಂಟು. ಯಾಕೆ? ತನ್ನಿಮಿತ್ತವಾದ ಆ ದೋಷ ಸ್ಪರ್ಶ ದೇವರಿಗೆ ಇಲ್ಲ. ಫೈರ್ ಪ್ರೂಫ್ ಇದ್ದ ಹಾಗೆ ಅದರ ಸ್ಪರ್ಶ ಆಗೋದಿಲ್ಲ. ಅದರಿಂದ ದೇವರು ನಿರ್ಗುಣ ಅಂತ ಹೇಳ್ಬೋದು. ಅವನನ್ನ ಅವಿಕಾರಿ, ವಿಕಾರ ಇಲ್ಲದವ, ಸೃಷ್ಟಿಯಾದಿಗಳನ್ನ ಮಾಡಿದರೂ ಕೂಡ ವಿಕಾರ ಇಲ್ಲದವ ಅಂತ ಹೇಳ್ಬೋದು. ಇತ್ಯಾದಿಗಳು ಕೂಡುತ್ತದೆ. ಹಾಗೆ ವೇದಾದಿಗಳಲ್ಲಿ ಹೇಳಿದ್ದು ಸರಿಯಾಗಿದೆ ಅಂತ ಗೊತ್ತು. ಯಥಾ ಅರ್ಥೇನ ವಿನಾ ಅಮುಷ್ಯ ಪುಂಸಃ ಆತ್ಮವಿಪರ್ಯಯ ಪ್ರತೀಯತೆ ಉಪದ್ರಷ್ಟು ಸ್ವಶಿರಚ್ಛೇದನಾದಿಕಃ. ಇದಕ್ಕೆ ಯಾದವಾರ್ಯರು ವಿವರಣೆ ಹೇಳ್ತಾ ಇದ್ದಾರೆ. ನಾನು ದೇಹಗತಸ್ಯ ಈಶ್ವರಸ್ಯ ಕ್ಲೇಶಾದಿರೂಪ ಸಂಸಾರ ನ ಚೇತ್ ಸಹ ಕಸ್ಯ ಭವತಿ. ಆಯ್ತಪ್ಪ, ದೇಹದಲ್ಲಿ ಇರತಕ್ಕ ಈಶ್ವರನಿಗೆ, ದೇಹ ಅಂದ್ರೆ ಇದೆ ನಮ್ಮ ಪ್ರಾಕೃತವಾದ ಶರೀರದಲ್ಲಿ ಇರತಕ್ಕ ಪರಮಾತ್ಮನಿಗೆ ಕ್ಲೇಶಾದಿಗಳು ಇಲ್ಲ, ಕ್ಲೇಶಾದಿಗಳ ರೂಪವಾದ ಸಂಸಾರ ಇಲ್ಲ. ಹಾಗೆಂತ ಆದಮೇಲೆ ಯಾರಿಗೆ ಈ ಸಂಸಾರ ಮತ್ತೆ? ದುಃಖಾದಿಗಳು ಯಾರಿಗೆ ಮತ್ತೆ? ಹಾಗೆಂದ್ರೆ ಜೀವನಿಗೆ ಅಂತ ಹೇಳೋಣವೇ. ಅಲ್ಲಿ ಇರೋದು ಮೂರೇ: ಜಡ, ಈಶ್ವರ, ಜೀವ. ಹಾಗೆ ಜೀವ, ಈಶ್ವರ, ಜಡ. ಹಾಗೆ ಜಡಕ್ಕೆ ಸುಖ ದುಃಖಾದಿಗಳು ಇಲ್ಲ, ಅದು ಜಡ. ಟೇಬಲಿಗೆ ಸುಖ ಆಗ್ತದೆ, ಟೇಬಲಿಗೆ ಇಚ್ಛೆ ಇದೆ ಅಂತಲೇ ಹೇಳಿಕ್ಕಾಗ್ತದ? ಅದು ಜಡ, ಅದು ನಾನ್ ಲಿವಿಂಗ್ ಥಿಂಗ್ ಅಂತ ಹೇಳ್ತೀವಲ್ಲ, ಅದು ಜಡ. ಅದಕ್ಕೆ ಸುಖ ದುಃಖಾದಿಗಳು ಇರೋದಿಲ್ಲ. ಮತ್ತು ಪರಮಾತ್ಮನಿಗೂ ಕೂಡ ಇಲ್ಲ ಅಂತ ಮೈತ್ರೇಯರು ಹೇಳ್ತಾ ಇದ್ದಾರೆ. ಯಾಕೆ? ಅವನಿಗೆ ಮಹಿಮಾ ಅತಿಶಯೇನ ಸೇಯಂ ಭಗವತೋ ಮಾಯಾ, ಹಾಗೆ ಅಂತ ಮಾಯಾ ಶಬ್ದ ಪ್ರಯೋಗ ಮಾಡಿದ್ದಾರೆ. ಮಾಯಾ ಅಂದ್ರೆ ಇಲ್ಲಿ ಮಹಿಮಾ ಅಂತ, ದೇವರ ಮಹಿಮಾ. ಅಷ್ಟು ಸಾಮರ್ಥ್ಯ ಉಳ್ಳವನಾಗಿದ್ದಾನೆ.
ಫೈರ್ ಪ್ರೂಫ್ ಇದ್ದಂಗೆ. ಅದರಿಂದ ದೇವರಿಗೆ ದುಃಖಾದಿಗಳು ಇಲ್ಲ. ಆಯ್ತು. ಮತ್ತೆ ಇನ್ನು ಯಾರಿಗೆ? ಜೀವ ಇಲ್ಲ, ಈಶ್ವರ ಇಲ್ಲ, ಜಡ ಇಲ್ಲ ಅಂತ ಆದ ಮೇಲೆ ಜೀವನಿಗೆ ಅಂತ ಹೇಳೋಣ. ಹಾಗೆ ಅಂದ್ರೆ ಜೀವನು ಕೂಡ ಎಂತವ? ತಸ್ಯಾಪಿ ಈಶ್ವರ ಪ್ರತಿಬಿಂಬಸ್ಯ. ಜೀವ ಅಂದ್ರೆ ಯಾರು? ಪರಮಾತ್ಮನ ಪ್ರತಿಬಿಂಬನೆ. ಅದರಿಂದ ಅವನು ಕೂಡ ಚಿನ್ಮಾತ್ರ, ಅವನು ಕೂಡ ಜ್ಞಾನ ಸ್ವರೂಪನೇ ಆಗಿದ್ದಾನೆ. ಚಿನ್ಮಾತ್ರಸ್ಯ ಏತಾದೃಶ ದುಃಖಾದಿ ಅನುಭವ ರೂಪ ಸಂಸಾರೇ ಕಾರಣಾಭಾವಾತ್. ಆ ಜೀವ ಪರಮಾತ್ಮನ ಪ್ರತಿಬಿಂಬ ಅಂತ ಹೇಳ್ತೀವಿ. ಅವನು ಸ್ವರೂಪತಃ ಅವನು ಕೂಡ ಜ್ಞಾನಾನಂದಮಯ ಅಂತ ಹೇಳ್ತೀವಿ. ಹಾಗಿರುವಾಗ ಅಂತ ಜೀವನಿಗೆ ಈ ಸಂಸಾರದಲ್ಲಿ ಬರೋದಕ್ಕೆ ಏನು ಕಾರಣ ಇಲ್ಲ. ಆಚಾರ್ಯ, ಸ್ವಲ್ಪ ಇನ್ಕ್ರೀಸ್ ಮಾಡ್ರಿ, ವಾಲ್ಯೂಮ್ ಬಹಳ ಲೋ ಆಗಿದೆ. ಕೇಳಿಸ್ತಾ ಇದೆಯಾ ಈಗ? ಪರವಾಗಿಲ್ಲವಾ? ಜಾಸ್ತಿ ಆಯ್ತು. ಅಂದ್ರೆ ಯಾರನ್ನ ಹೇಳಬೇಕು? ಜೀವನಿಗೆ ಅಂತ ಹೇಳಬೇಕು. ಆ ಜೀವನಾದರೂ ಏನಾಗಿದ್ದಾನೆ? ಪರಮಾತ್ಮನ ಪ್ರತಿಬಿಂಬನಾಗಿದ್ದಾನೆ. ಅವನು ಕೂಡ ಜ್ಞಾನಾನಂದಮಯ ಆಗಿದ್ದಾನೆ. ಹಾಗಿರುವಾಗ ಜೀವನಿಗೆ ದುಃಖಾದಿಗಳು ಬರುತ್ತದೆ ಎಂಬ ಅದಕ್ಕೆ ಏನು ಕಾರಣ ಇದೆ ಹಾಗೆ ಅಂತ ಪ್ರಶ್ನೆ. ಕಾರಣಾಭಾವಾತ್. ಆ ಪ್ರಶ್ನೆಗೆ ಉತ್ತರ ಕೊಡುವುದಕ್ಕಾಗಿ ಜೀವಸ್ಯ ಉಕ್ತ ವಿಧ ಸಂಸಾರೇ ಕಾರಣಭೂತಾಂ ಭ್ರಾಂತಿಂ. ಅವನಿಗೆ ಜೀವನಿಗೆ ಏನಿದೆ? ಒಂದು ಭ್ರಾಂತಿ ಇದೆ. ಭ್ರಾಂತಿ ಅಂದ್ರೆ ಏನು? ತಪ್ಪು ತಿಳುವಳಿಕೆ. ಆ ತಪ್ಪು ತಿಳುವಳಿಕೆಗೇ ಅವನ ಸಂಸಾರಕ್ಕೆ ಕಾರಣ ಅಂತ ಹೇಳ್ತಾರೆ. ಜೀವರು ಸಂಸಾರಕ್ಕೆ ಬರೋದಕ್ಕೆ ಏನು ಕಾರಣ? ಯದ್ಯಪಿ ಅವನು ಪರಮಾತ್ಮನ ಪ್ರತಿಬಿಂಬ, ಅವನು ಕೂಡ ಸ್ವರೂಪತಃ ಬೈ ನೇಚರ್ ಜ್ಞಾನಾನಂದಮಯ ಆಗಿದ್ರೂ ಕೂಡ ಜೀವ ಸಂಸಾರಕ್ಕೆ ಬರ್ತಾನೆ, ದುಃಖಗಳನ್ನು ಅನುಭವಿಸ್ತಾನೆ. ಇದಕ್ಕೇನು ಕಾರಣ ಅಂದ್ರೆ ಭ್ರಾಂತಿ. ಹಾಗೆಂಬುದನ್ನ ಒಂದು ದೃಷ್ಟಾಂತ ಕೊಟ್ಟು ಮೈತ್ರೇಯರು ಹೇಳ್ತಾ ಇದ್ದಾರೆ. ನೋಡಿ, ಇದು ನಮಗೂ ನಿಮಗೂ ಸಂಬಂಧಪಟ್ಟ ವಿಷಯ ಇದು. ಅದರಿಂದ ಎಚ್ಚರದಿಂದ ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಹಾಗೆ ಅಂತ ಏನಾದ್ರು ಪ್ರಶ್ನೆಗಳಿದ್ದರೆ ಕೇಳಿ ನೀವು. ಏಕೆಂದರೆ ನಮಗೆ ತುಂಬಾ ರೆಲೆವೆಂಟ್ ಇದು. ನಾವು ಯಾಕೆ ಸಂಸಾರದಲ್ಲಿ ಇದ್ದೀವಿ? ದೇವರು ಯಾಕೆ ಸಂಸಾರದಲ್ಲಿ ಇಲ್ಲ? ದೇವರಿಗೆ ಯಾಕೆ ದುಃಖ ಇಲ್ಲ? ಜಡಕ್ಕೆ ಇಲ್ಲ, ಬಿಟ್ಬಿಡೋಣ, ನಾನ್ ಲಿವಿಂಗ್ ಥಿಂಗ್. ಆದ್ರೆ ನೋಡಿ, ಒಬ್ಬರಿಗೆ ಇದೆ, ಒಬ್ಬರಿಗೆ ಇಲ್ಲ. ದೇವರಿಗೆ ಇಲ್ಲ, ಜೀವನಿಗೆ ಇದೆ. ಏನ್ ನಾವೇ ಮಾಡಿದೀವಿ ಹಾಗೆ ಅಂತೆಲ್ಲ ಪ್ರಶ್ನೆ ಬರ್ತದೆ. ಅದಕ್ಕೆ ಕಾರಣ ಇಲ್ಲಿ ಹೇಳ್ತಾ ಇದ್ದಾರೆ ಮೈತ್ರೇಯರು. ಉದಾಹರಣೆ ನೋಡಿ, ಮೊದಲು ಉದಾಹರಣೆ ಅರ್ಥ ಮಾಡ್ಕೊಂಡ್ಬಿಡೋಣ, ಆಮೇಲೆ ವಿಷಯ ಗೊತ್ತಾಗ್ತದೆ ಭ್ರಾಂತಿ ಎಲ್ಲಿ ಬರ್ತದೆ ನಮಗೆ ಹಾಗೆ ಅಂತ. ಯಥಾರ್ಥೇನ ಬಾಹ್ಯ ಸ್ವಶಿರಚ್ಛೇದನಾದಿನ ವಿನಾಪಿ ಉಪಸಮೀಪೆ ದ್ರಷ್ಟು ಸ್ವಪ್ನದ್ರಷ್ಟು ಇತಿ ಯಾವತ್. ಅಂದ್ರೆ ಕನಸಿನಲ್ಲಿ ಒಬ್ಬ ಕಾಣ್ತಾನೆ, ತನ್ನ ತಲೆ ತಾನೇ ಕತ್ತರಿಸಿಕೊಂಡಂತೆ ಕಾಣ್ತಾನೆ, ಅಥವಾ ತನ್ನ ಹೆಗಲ ಮೇಲೆ ತಾನೇ ಹತ್ತುಕೊಂಡಂತೆ ಕಾಣ್ತಾನೆ. ಒಂದು ಇಟ್ಕೊಳ್ಳೋಣ, ತನ್ನ ಶಿರವನ್ನ ತಾನೇ, ಶಿರ ಕಡಿದು ಬೀಳ್ತದೆ ಅವನಿಗೆ ಅಂತ ಇಟ್ಕೊಳ್ಳೋಣ. ಅದನ್ನ ಇವನು ನೋಡ್ತಾ ಇದ್ದ. ಇಲ್ಲಿ ಯಾವುದು ಸತ್ಯ, ಯಾವುದು ಸುಳ್ಳು? ಇದು ಕನಸು ತಾನೆ. ಕನಸು. ಕನಸಿನಲ್ಲಿ ಅಲ್ಲ ಕಾಣ್ತಾ ಇದ್ದೀವಿ ಅಲ್ಲ. ಸುಳ್ಳು ಅಂದ್ರೆ ಕಾಣಿಸ್ಬಾರ್ದಿತ್ತು. ಈಗ ನೋಡಿ, ಆಕಾಶದ ಕಮಲ ಅಂತ ಹೇಳ್ತೀವಿ. ಆಕಾಶದಲ್ಲಿ ಕಮಲ ಇದೆಯಾ? ಇಲ್ಲ. ಅದರಿಂದ ಅದು ಇಲ್ಲ ಅಂತ ಹೇಳ್ಬಿಡ್ಬೋದು, ಸುಳ್ಳು ಅಂತ ಹೇಳ್ಬಿಡ್ಬೋದು. ಆಕಾಶದಲ್ಲಿ ಕಮಲ ಇರೋದಿಲ್ಲ, ಸುಳ್ಳು ಅಂತ ಹೇಳಿ. ಆದ್ರೆ ಇದ ಯಾಕೆ ಕಾಣಿಸೋದಿಲ್ಲ? ಇದ ಹಂಗಿಲ್ಲ, ಕನಸು ಕಾಣ್ತಾ ಇದೆ. ತನ್ನ ತಲೆ ಅದೇ ಎಲ್ಲಿ ಮತ್ತೆ ಯಾವ್ದು ಭ್ರಮೆ? ನಾನು ಕಾಣ್ತಾ ಇರೋದು ಭ್ರಮೆನಾ? ನಂಗೆ ಕಾಣ್ತಾ ಇದಲ್ಲ. ಈಗ ನೋಡಿ, ನಾವು ಮೊಬೈಲ್ ಅಲ್ಲಿ ವಿಡಿಯೋ ನೋಡ್ತೀವಿ. ಮೊಬೈಲ್ ಅಲ್ಲಿ ವಿಡಿಯೋ ನೋಡಿದಂಗ ಅದೇನ್ ಭ್ರಮೆ ಅಲ್ಲ. ಅದು ಮೊಬೈಲ್ ಅಲ್ಲಿ ವಿಡಿಯೋ ಕಾಣ್ತೀವಿ ಹೇಗೋ ಅದೇ ತರ ಕನಸಿನಲ್ಲಿ ನಾವು ಕಾಣ್ತೀವಿ. ನಮ್ಮ ತಲೆ ಕತ್ತರಿಸಿ ಬೀಳುವಂತೆ ನಾವು ಕಾಣ್ತೀವಿ. ಇದರಲ್ಲಿ ಯಾವುದು ಸತ್ಯ, ಯಾವುದು ಸುಳ್ಳು? ಹಾಗೆಂದ್ರೆ ಕಂಡದ್ದು ಸತ್ಯ. ಅಂದರೆ ಮೊಬೈಲಲ್ಲಿ ವಿಡಿಯೋ ಕಂಡಂತೆ ನಾವು ಅಲ್ಲಿ ಕಾಣ್ತೀವಿ, ಒಂದು ಚಿತ್ರ ಕಾಣ್ತೀವಿ, ಕನಸಿನಲ್ಲಿ ಕಾಣ್ತೀವಿ. ದೇವರು ಸ್ಕ್ರೀನ್ ತೋರಿಸಿ ಅದರಲ್ಲಿ ಈ ಪಿಕ್ಚರ್ ಬರುವಂತೆ ಮಾಡ್ತಾನೆ.
ಅದು ಸತ್ಯನೇ. ಆದ್ರೆ ಕನಸು ಕಾಣುವಾಗ ನಾವೇನಂತ ಚಿಂತನೆ ಮಾಡ್ಕೊಂಡಿರ್ತೀವಿ, ಓ ಇದು ನನ್ನ ಶರೀರ ಇದು ಹಾಗೆ ಅಂತ, ಆ ವಿಷಯದಲ್ಲಿ ಭ್ರಾಂತಿ. ಅದರಿಂದ ಏನಾಗ್ತದೆ, ನಮಗೆ ಬೆವರು ಬರಕ್ ಶುರುವಾಗ್ಬಿಡುತ್ತೆ. ಎಂತ ಘೋರ ಪರಿಸ್ಥಿತಿ ಇದು ಹಾಗೆ ಅಂತ. ವಾಸ್ತವಿಕವಾಗಿ ಅದು ವಾಸನಾಮಯ ಚಿತ್ರ. ಅದು ಅಂದ್ರೆ ರಿಫ್ಲೆಕ್ಷನ್ ಅಂತ ಹೇಳ್ತಾರೆ ನೋಡಿ. ನಾವು ಹಿಂದೆ ಏನು ಕಂಡಿದ್ದೀವಿ ಕೇಳಿದ್ದೀವಿ ಅದನ್ನೆಲ್ಲ ಎಡಿಟ್ ಮಾಡಿ ಮೊಬೈಲಲ್ಲಿ ವಿಡಿಯೋ ತೋರಿಸಿದಂಗೆ ಒಂದು ವಿಡಿಯೋ ತೋರಿಸ್ತಾರೆ ಅವರು. ವಿಡಿಯೋ ಸ್ವಪ್ನ ಅಂದ್ರೆ ಅಷ್ಟೇ, ಒಂದು ವಿಡಿಯೋ ಕಾಣುವಂತೆ ಕಾಣ್ತೀವಿ. ಆದರೆ ಕನಸು ಕಾಣುವ ಸಂದರ್ಭದಲ್ಲಿ ನಮಗೇನು ಒಂದು ಜ್ಞಾನ ಇರುತ್ತದೆ ಅಂದ್ರೆ, ನಾನು ಕಾಣ್ತಾ ಇರೋದು ನನ್ನ ಶರೀರವೇ ತುಂಡಾಗಿ ಬೀಳ್ತಾ ಇದೆ ಹಾಗೆ ಅಂತ ನಾವು ತಿಳ್ಕೊಂಡಿರ್ತೀವಿ. ಅದರಿಂದಲೇ ನಮಗೆ ಭಯ ಬರುತ್ತದೆ. ಅದರಿಂದ ಅದು ಭ್ರಾಂತಿ. ಕನಸು ಕಂಡದ್ದು ಸತ್ಯ, ಅದು ವಾಸನಾಮಯ ಶರೀರ. ನಾವು ಹಿಂದೆ ನೋಡಿದ್ದು ಕೇಳಿದ್ದು ಇಟ್ಕೊಂಡು ದೇವರು ಆ ರೀತಿಯಾಗಿ ಸೃಷ್ಟಿ ಮಾಡಿ ತೋರಿಸ್ತಾನೆ. ಆದರೆ ಅಲ್ಲಿ ಅದು ಸತ್ಯ. ಅದು ಯಾವುದು ಭ್ರಾಂತಿ ಹಾಗೆ ಅಂದ್ರೆ, ಇದು ನಾನು ನಿಜವಾದ ತಲೆ, ನನ್ನ ನಿಜವಾದ ತಲೆ ಅಂತ ನಮಗೆ ಒಂದು ಅರಿವು ಇರುತ್ತದೆ. ಅದು ಭ್ರಾಂತಿ ಹಾಗೆ ಅಂತ. ಸ್ಪಷ್ಟ ಆಯ್ತಾ ಇದು? ಯಾರ ತಲೆ? ಅದು ನಮ್ದೇ ತಲೆ ಅಲ್ಲ, ಅದನ್ನ ಭ್ರಾಂತಿ ಅಂತ ಹೆಂಗಂತೆ? ನಮ್ದೇ ಅಲ್ಲ ತಲೆ, ಅದು ನಮ್ ದೇಹನೇ, ನಿಜವಾಗಿ ದೇಹ ಅಲ್ಲ. ಅಂದ್ರೆ ಕನಸಿನಲ್ಲಿ ನಾವು ಕಾಣ್ತಾ ಇರೋದು, ಎಚ್ಚೆತ್ತು ನೋಡಿದೀವಿ ನಮ್ಮ ತಲೆಗಿಲೆ ಎಲ್ಲ ಸರಿಗೇ ಇದೆ, ಏನಂತ ತಲೆ ಕಟ್ಟಾಗಿಲ್ಲ. ಕನಸಿನಲ್ಲಿ ನಮ್ದೇ ಅಲ್ವಾ? ನಮ್ದೇ, ಅದೇ ನಮ್ದೇ ಅಂದ್ರೆ ಏನು, ನಾವೇ ಕಂಡದ್ದು. ಕಂಡದ್ದು ನಮ್ದೇ, ದೇಹನೂ ನಮ್ದೇ. ಆ ಒಳಗ ಅಲ್ಲಿ ಕಂಡದ್ದು ಆ ದೇಹವೂ ನಮ್ದೇ ಅಲ್ಲ, ನಮ್ ದೇಹನೇ ಅಲ್ಲ. ಈಗ ನಮ್ಮ ಫೋಟೋ ತೆಗೆದು ಒಂದು ವಿಡಿಯೋ ಮಾಡಿ ಆ ಫೋಟೋದಲ್ಲಿ ಫೋಟೋನ ಹರಿದಾಕ್ತಾರೆ ಅಂತ ಇಟ್ಕೊಳ್ಳಿ. ಓ ನಿಜವಾಗ, ಆದ್ರೆ ಕನಸಿನಲ್ಲಿ ನಾವು ಕಾಣುವಾಗ ಏನ್ ಅರ್ತದೆ, ಓ ನಮ್ದೇ ತಲೆ ಹರಿದಾಕಿದ್ರು ಅಂತ ಅನಿಸ್ತದೆ, ಕಟ್ ಮಾಡಿದ್ರು ಅಂತ. ಆದ್ರೆ ಹರಿದಾಕಿದ್ದು ಯಾವ್ದನ್ನ? ಫೋಟೋವನ್ನು. ಆದ್ರೆ ಕನಸು ಕಾಣುವಾಗ ನಾವೇನ್ ತಿಳ್ಕೊಂಡಿರ್ತೀವಿ, ಓ ನನ್ ತಲೆನೇ ಹೋಯ್ತು ಅಂತ ತಿಳ್ಕೊಂಡ್ಬಿಡ್ತೀವಿ. ಆದ್ರೆ ಎಚ್ಚೆತ್ತು ನೋಡಿದಾಗ ಗೊತ್ತಾಯ್ತು, ಓ ಇದು ನನ್ನ ತಲೆ ಏನಾಗಿಲ್ಲ, ಭದ್ರವಾಗಿ ಇದೆ, ನಾನು ಕಂಡದ್ದು ಕನಸು ಹಾಗೆ ಅಂತ. ಅದರಿಂದ ಎರಡು ವಿಷಯ ಇದೆ ಅಲ್ಲಿ. ನಾನು ಕನಸು ಕಂಡದ್ದು ಸತ್ಯ, ಆದರೆ ಆ ಕನಸಿನಲ್ಲಿ ಇದು ನಿಜವಾದ ಪದಾರ್ಥ, ನಾನು ಹೊರಗೆ ಕಂಡ ಪದಾರ್ಥವೇ ಇದು ಅಂದ್ರೆ ನಾನೇ ಇದು ಹಾಗೆ ಅಂತೆಲ್ಲ ಏನೋ ಒಂದು ತಿಳ್ಕೊಂಡಿರ್ತೀವಿ, ಅದು ಭ್ರಾಂತಿ ಹಾಗೆ ಅಂತ. ಅದು ಯಾವಾಗ ನಡೆದಿರೋದು ಸ್ವಪ್ನವಾಚಾರ್ಯ? ಹೌದು, ಬೇರೆಯವರಿಗೆ ಆಗಿದ್ರು ಕೂಡ ಅದೆಲ್ಲ ಎಡಿಟ್ ಆಗಿ ಒಂಥರ ದೇವರು ತೋರಿಸ್ತಾನೆ. ನಾವು ಅನುಭವಿಸಿದ್ದೇ ಅದು, ನಾವು ಅನುಭವಿಸಿದ್ದನ್ನೇ ದೇವರಲ್ಲಿ ತೋರಿಸ್ತಾನೆ. ನಮ್ ತಲೆನೇ ಹಿಂದೆ ಕಟ್ಟಾಗಿರ್ಬೇಕು ಅಂತಿಲ್ಲ. ಟಿವಿಲಿ ಯಾರ್ದು ತಲೆ ನೋಡಿರ್ತೀವಿ, ಕಟ್ ಮಾಡಿರೋದು ನೋಡಿರ್ತೀವಿ, ದೇವರಲ್ಲಿ ಎಡಿಟ್ ಮಾಡ್ತಾನೆ, ಮಾಡಿ ನಮ್ ತಲೆ ಕಟ್ಟಾಗುವಂತೆ ಕನಸಿನಲ್ಲಿ ತೋರಿಸ್ತಾನೆ. ನಾವೇ ಅದನ್ನ ಅನುಭವಿಸಿರ್ಬೇಕು ಅಂತ ನಿಯಮ ಇಲ್ಲ. ಬೇರೆಯವರು ಅನುಭವಿಸಿದ್ದನ್ನ ನೋಡಿದಾಗಲೂ ನಮಗೆ ಆ ತರ ಎಲ್ಲ ಕನಸು ಬರ್ಲಿಕ್ಕೆ ಸಾಧ್ಯತೆ ಇದೆ. ಮನಸ್ಸು ಕಾರಣ. ಅದೇ ಮನಸ್ಸಿನಲ್ಲಿ ಸ್ಟೋರ್ ಆಗಿರೋದು ನಡೆದಿದ್ದು ನಮ್ ತಲೆಯಾಗ ಹೋಗಿರ್ತದ, ಅದನ್ನ ಚಿಂತನೆ ಮಾಡ್ಕೊಂತ ನಿದ್ದೆ ಮಾಡಿದ್ರೇನು ಬರ್ತದ ಆತರ. ನಾವು ಚಿಂತನೆ ಮಾಡದೇ ಇದ್ರು ಬಂದ್ಬಿಡುತ್ತದೆ ಅದು. ಗುರುಜಿ, ಕನಸು ಸತ್ಯವಾಗಿದ್ರೆ ಇಟ್ ಶುಡ್ ನಾಟ್ ಡಿಸಪಿಯರ್. ಸತ್ಯ ಎಲ್ಲ ಡಿಸಪಿಯರ್ ಆಗೋದಿಲ್ಲ. ಎಲ್ಲ ನೋಡಿ, ಈಗ ನಮ್ಮ ಹಿರಿಯರೆಲ್ಲ ಡಿಸಪಿಯರ್ ಆಗಿದ್ದಾರಲ್ವಾ, ಮನೇಲಿ ಎಷ್ಟೋ ಜನ ದೇಹ ಬಿಟ್ಟು ಹೋಗಿದ್ದಾರಲ್ವಾ. ಹೌದು. ಹಂಗಂದ್ರೆ ಅವರು ಸತ್ಯ ಇಲ್ಲ ಅಂತ ಹೇಳಿಕ್ ಆಗ್ತದಾ? ಅದೇ ಪರ್ಮನೆಂಟ್ ಅಲ್ಲ, ಅವರು ಟೆಂಪರರಿ ಅಂತ ಹೇಳೋಣ ಬೇಕಾದ್ರೆ. ಕಂಪೇರ್ ಟು ಪರಮಾತ್ಮ ಇದೆಲ್ಲ ಟೆಂಪರರಿ. ಸೊ ಕನಸಿನಲ್ಲಿ ಕಂಡದ್ದು ಟೆಂಪರರಿ ಆಗಿ ನೋಡಿದೀವಿ, ಹೋಯ್ತು ಅಷ್ಟೇ. ಎದ್ದಾಗ ಎಲ್ಲ ಹೋಗ್ಬರುತ್ತೆ. ಅದರ ಅರ್ಥ ಟೆಂಪರರಿ ಆದದ್ದೆಲ್ಲ ಸುಳ್ಳು ಅಂತ. ಟೆಂಪರರಿ ಬೇರೆ, ಇಲ್ಯೂಷನ್ ಬೇರೆ. ಓಕೆ, ಟೆಂಪರರಿ ಹೌದು. ಕನಸು ನಾವು ಆ ಒಂದು ಫ್ಯೂ ಸೆಕೆಂಡ್ಸ್ ಕಾಣ್ತೀವಿ ಅಷ್ಟೇ, ಆದರೆ ಕಂಡದ್ದು ಸತ್ಯ. ಆ ಫ್ಯೂ ಸೆಕೆಂಡ್ಸ್ ಕಂಡದ್ದು ಸತ್ಯ. ಮತ್ತು ಅದಲ್ಲಿ ಭ್ರಾಂತಿ ಯಾವುದು? ನಾನು ಹೊರಗೆ ಕಂಡ ಪದಾರ್ಥವೇ ಇದು ಅಂದರೆ ನನ್ನ ತಲೆನೇ ಕತ್ತರಿಸಲ್ಪಡುತ್ತದೆ ಹಾಗೆ ಅಂತ ಒಂದು 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 ಜ್ಞಾನ ಇರುತ್ತದೆ. ಆ ಜ್ಞಾನವನ್ನ ಭ್ರಾಂತಿ ಅಂತ ಕರಿತೀವಿ. ಅದು ಯಥಾರ್ಥ ಜ್ಞಾನ ಅಲ್ಲ. ಅದು ಈ ವಿಷಯ ಸ್ಪಷ್ಟ ಆಗಿದೆಯಾ? ಆಯ್ತಾಚಾರ್ಯ. ಈಗ ಈ ಉದಾಹರಣೆಯನ್ನ ಮೈತ್ರೇಯರು ಹೇಳ್ತಾ ಇದ್ದಾರೆ ನೋಡಿ.
ಪ್ರತೀಯತೆ ಉಪದ್ರಷ್ಟು ಸ್ವಶಿರಚ್ಛೇದನಾದಿಕ. ಆದಿಪದದಿಂದ ಇದೇ ತರ ಅನೇಕ ಉದಾಹರಣೆನೇ ಇಟ್ಕೋಬಹುದು. ನಾವು ಜಿಲೇಬಿ ತಿಂದಂತೆ ಇರ್ತದೆ ಅಂತ ಇಟ್ಕೊಳ್ಳಿ. ಒಂದು ಕನಸು ಕಂಡೀವಿ, ಎದ್ದು ನೋಡ್ತೀವಿ ಜಿಲೇಬಿ ಇಲ್ಲ, ಏನಿಲ್ಲ, ಹಸಿವಾಗ್ತಾ ಕೂತಿರುತ್ತದೆ. ಆದರೆ ಕನಸಿನಲ್ಲಿ ಕಂಡದ್ದು ಅದು ಸತ್ಯ, ಆದರೆ ನಿಜವಾದ ಜಿಲೇಬಿ ಅಂತ ತಿಳ್ಕೊಂಡದ್ದು ಸುಳ್ಳು, ಅದು ಭ್ರಾಂತಿ. ಆತರ ಈ ಒಂದು ಉದಾಹರಣೆಯನ್ನು ಕೊಟ್ಟು ಅಲ್ಲಿ ಹೇಗೆ ಭ್ರಾಂತಿಯೋ ಅದೇ ತರ ಸಂಸಾರದಲ್ಲೂ ಕೂಡ ಈ ಜೀವ ಅವನ ಸಂಸಾರಕ್ಕೆ ಯಾವುದು ಕಾರಣ ಹಾಗೆಂದ್ರೆ ಭ್ರಾಂತಿ. ಯಾವ ವಿಚಾರದಲ್ಲಿ ಹಾಗೆಂದ್ರೆ ಅದನ್ನು ಹೇಳ್ತಾ ಇದ್ದಾರೆ. ತಥಾ ಅಮುಷ್ಯ ಚಿನ್ಮಾತ್ರಸ್ಯ ಪುಂಸಃ ಜೀವಸ್ಯ ಆತ್ಮನಃ ಅಸ್ವತಂತ್ರಸ್ಯ ಸ್ವಸ್ಯ ವಿಪರ್ಯಯ. ಜೀವ ಎಂತವ? ಜೀವ ಪರಮ ಅಸ್ವತಂತ್ರ. ಅವನು ಜೀವ ಪರಮ ಅಸ್ವತಂತ್ರ. ಆದರೆ ಅವನೇನ್ ತಿಳ್ಕೊಂಡಿದ್ದಾನೆ? ನಾನು ಸ್ವತಂತ್ರ. ಪರಮಾತ್ಮ ಸ್ವತಂತ್ರ, ಜೀವ ಅಸ್ವತಂತ್ರ. ಆದರೆ ಜೀವ ತಿಳ್ಕೊಂಡದ್ದೇನು? ಯಾವ ಕನಸಿನಲ್ಲ, ಎಚ್ಚರದಲ್ಲಿ ಇರುವಾಗ. ಎಚ್ಚರದಲ್ಲಿ ಇರುವಾಗ ನಮಗೆ ಒಂದು ಭ್ರಾಂತಿ ಇದೆ. ಅಲ್ಲ, ಎಚ್ಚರದಲ್ಲಿ ಭ್ರಾಂತಿಯಾ ಅಂತ ಆಶ್ಚರ್ಯ ಇರ್ಬೋದು. ಹೌದು, ಎಚ್ಚರದಲ್ಲೇ ನಮಗೆ ಒಂದು ಭ್ರಾಂತಿ ಇದೆ. ಏನು? ನಾನು ಸ್ವತಂತ್ರ ಹಾಗೆಂತ. ಅದರಿಂದ ಏನಾಯ್ತು? ದೇಹಾದೌ ಅಹಂ ಮಮ ಇತ್ಯಾದಿ ರೂಪಂ ಸ್ವಾತಂತ್ರ್ಯಂ. ದೇಹಾದಿಗಳಲ್ಲಿ ಇದು ನನ್ನ ದೇಹ, ಇದು ನನ್ನ ಮನೆ, ಇವರೆಲ್ಲ ನನ್ನವರು, ಇವರೆಲ್ಲ ಬೇರೆಯವರು. ಈ ಅಹಂ ಮಮ ಇದೆ ನೋಡಿ, ಆ ಸ್ವಾತಂತ್ರ್ಯ ಭ್ರಾಂತಿ ನಮಗೆ ಇದೆ ಅಂತ ಹೇಳ್ತಾರೆ. ಅದೇ ಸಂಸಾರಕ್ಕೆ ಕಾರಣ. ತಯೈವ ತಸ್ಯ ಸಂಸಾರ ಇತಿ ಶೇಷಃ. ಈ ಭ್ರಾಂತಿಯಿಂದಲೇ ನಮಗೆ ಸಂಸಾರ. ಅಂದರೆ ಏನು? ತಪ್ಪಾಗಿ ತಿಳ್ಕೊಂಡಿದ್ದೀವಿ. ಹೇಗೆ ಕನಸಿನಲ್ಲಿ ನಾನು ಜಿಲೇಬಿ ತಿಂದೆ ಅಂತನೋ ಅಥವಾ ನನ್ನ ತಲೆಯೇ ಕತ್ತರಿಸಿ ಹೋಯಿತು ಅಂತನೋ ಏನೋ ಭ್ರಾಂತಿಯಿಂದ ತಿಳ್ಕೊಂಡಿದ್ದೀವಿ. ಎದ್ದು ನೋಡಿದಾಗ ಯಾವ್ದು ಇರೋದಿಲ್ಲ, ಯಾವ್ದು ಆಗಿರೋದಿಲ್ಲ. ಭ್ರಾಂತಿ ಅಂತ ಗೊತ್ತಾಯ್ತು. ಆಗ ಎದ್ದ ಮೇಲೆ ಗೊತ್ತಾಯ್ತು ನಮಗೆ ಅದು ಭ್ರಾಂತಿ ಹಾಗೆ ಅಂತ. ಅಲ್ಲಿ ತನಕ ಅದು ನಿಜ ಅಂತ ತಿಳ್ಕೊಂಡಿರ್ತೀವಿ. ಅದೇ ತರ ಪರಮಾತ್ಮನ ಮಹಿಮೆ ಕೇಳುವ ತನಕ, ಶಾಸ್ತ್ರ ವಿಚಾರ ಮಾಡುವ ತನಕ, ಸಜ್ಜನರ ಸಂಘ ಮಾಡುವ ತನಕ ನಮಗೆ ಏನಂತ ಭ್ರಮೆ? ಓ, ನಾನೇ ಈ ದೇಹ, ನಂದೇ ಈ ದೇಹ, ನಾನೇ ಸ್ವತಂತ್ರ, ಇದೆಲ್ಲ ನಂದೇ ಫ್ಯಾಮಿಲಿ, ಇದೆಲ್ಲ ನನ್ನ ಫ್ಯಾಮಿಲಿ, ನಂದೇ ಮನೆ, ಈ ಪದಾರ್ಥಗಳೆಲ್ಲ ನಂದು, ಹಾಗೆ ಅಂತ ನಾವು ಭ್ರಾಂತಿಯಲ್ಲಿ ಇರ್ತೀವಿ. ಆದರೆ ಯಾವಾಗ ಪರಮಾತ್ಮನ ಕಥೆಯನ್ನ ಕೇಳಕ್ಕೆ ಶುರು ಮಾಡ್ತೀವಿ, ಭಾಗವತಾದಿಗಳನ್ನ ಕೇಳಕ್ಕೆ ಶುರು ಮಾಡ್ತೀವಿ, ಆಗ ಗೊತ್ತಾಗ್ತದೆ, ಓ, ನಾವಿಷ್ಟು ತನಕ ಕಂಡದ್ದು ಭ್ರಾಂತಿಯಲ್ಲಿ ಇದ್ದದ್ದು ನಾವು, ಇದು ನಿಜವಾದ ಸಂಗತಿ. ಪರಮಾತ್ಮ ಸ್ವತಂತ್ರ, ಜೀವ ಅಸ್ವತಂತ್ರ. ಇದು ಬರೀ ಸ್ಟೇಟ್ಮೆಂಟ್ ಅಲ್ಲ, ಬಾಯಿಂದ ಹೇಳೋದಲ್ಲ, ಅದು ಹೃದ್ಗತ ಆಗಬೇಕದು. ಅದು ಅಹಂ ಮಮಂ ಅದು ಚೆನ್ನಾಗಿ ಬೇರು ಊರು ಬಿಟ್ಟಿದೆ ನಮ್ಮ ಮನಸ್ಸಿನಲ್ಲಿ. ಅದನ್ನು ತೆಗಿಬೇಕು, ಕಿತ್ತಾಕ್ಬೇಕದು. ಕಷ್ಟ ಇದೆ ಅದು, ಅಷ್ಟು ಬೇಗ ಹೋಗೋದಿಲ್ಲ ಅಹಂ ಮಮ, ಅಹಂಕಾರ ಮಮಕಾರ. ಆದರೆ ಅನಿವಾರ್ಯ. ಅದು ಹೋಗದೆ ನಮಗೆ ಈ ದುಃಖ ಹೋಗೋದಿಲ್ಲ. ನಮಗೆ ದುಃಖ ಹೋಗಬೇಕು ಅಂದ್ರೆ ಈ ಸಂಸಾರದಲ್ಲಿ ಎಚ್ಚರದಲ್ಲಿ ಇರುವಾಗ ಅಹಂಕಾರ ಮಮಕಾರ ಹೋಗ್ಬೇಕು. ಅದು ಬರೀ ಬಾಯಿಂದ ಹೇಳೋದಲ್ಲ, ಇದು ಯಾವುದು ನಂದಲ್ಲ, ಈ ಶರೀರ ನಂದಲ್ಲ, ಬರೀ ಸ್ಟೇಟ್ಮೆಂಟ್ ಅಲ್ಲ ಅದು. ಎಲ್ಲದ್ರ ಮೇಲೆ ಅಭಿಮಾನ ಬಿಡಬೇಕು, ಅಟ್ಯಾಚ್ಮೆಂಟ್ ಬಿಡಬೇಕು. ಯಾಕೆ? ನಮ್ದಲ್ಲ ಇದು ಶರೀರ, ನಮ್ದಲ್ಲ. ದೇಹ ಬಿಟ್ಟರು ಏನಾಗಬಾರ್ದು. ಬೇರೆಯವ್ರ ದೇಹ ಬಿಟ್ರೆ ಎಷ್ಟು ಅಳ್ತಾ ಕೂತಿರ್ತೀವಿ ನಾವು, ನಮ್ಮ ದೇಹ ಬಿಟ್ರೆ ಇನ್ನು ಎಷ್ಟು ದುಃಖ ಪಡ್ಲಿಕ್ಕಿಲ್ಲ ನಾವು. ಈ ದೇಹದ ಮೇಲೆ ಫಸ್ಟ್ ಅಟ್ಯಾಚ್ಮೆಂಟ್ ಬರೋದು ನಮ್ಮ ಈ ದೇಹದ ಮೇಲೆ. ಕಾಮನ್ ಪ್ರಾಬ್ಲಮ್ ಇದು. ಅದರಿಂದ ಇದು ಯಾವುದು ನಂದಲ್ಲ. ಮತ್ತೆ ನಾನೆಲ್ಲಿದ್ದೀನಿ ಈ ಶರೀರದಲ್ಲಿ? ಹೃದಯ ಹೇಷ ಆತ್ಮ ಅಂತ ಶತಪ್ರಶ್ನ ಉಪನಿಷತ್ತಲ್ಲಿ ಹೇಳಿದ್ದಾರೆ. ಜೀವ ಅವನು ಅಣು, ಅವನು ಹೃದಯದ ಹರಿಕತಾಂಸಾರದಲ್ಲಿ ಬಂದಿದೆ ನೋಡಿ. ಮೂಲೇಶನ ಪಾದದಲ್ಲಿ ವಾಯುದೇವರು, ವಾಯುದೇವರ ಪಾದದಲ್ಲಿ ಜೀವ ಇದ್ದಾನೆ. ಮೂಲೇಶ ಅದು ಹೃದಯದಲ್ಲಿ ಇರತಕ್ಕ ಆಕಾಶದ ಹೃದಯಾಕಾಶದಲ್ಲಿ ಮೂಲೇಶ, ಆ ಮೂಲೇಶನ ಪಾದದಲ್ಲಿ ವಾಯುದೇವರು, ಆ ವಾಯುದೇವರ ಪಾದದಲ್ಲಿ ಜೀವ ಇರೋದು. ಜೀವ ಅಣು ಹಾಗೆ. ಮತ್ತೆ ಈ ದೇಹ ನಮ್ದು ಹೇಗೆ? ಈ ದೇಹ ನಮ್ದಲ್ಲಲ್ಲ. ಮತ್ತೆ ಯಾಕೆ ನನಗೆ ಇಷ್ಟು ಅಹಂಕಾರ ಮಮಕಾರ ಈ ಶರೀರದ ಮೇಲೆ? ಈ ಶರೀರವೇ ನಾನು ಅಂತ ತಿಳ್ಕೊಂಡು ಕೂತಿದ್ದೀನಿ. ಎಲ್ಲೋ ಮೂಲೆಯಲ್ಲಿ ವಾಯುದೇವರ ಪಾದದಲ್ಲಿ ಇರುವ ಜೀವನಾದ ನಾನು. ನನ್ನ ಲಿಮಿಟೇಷನ್ಸ್ ಎಷ್ಟು, ನನ್ನ ಕೇಪಬಿಲಿಟಿ ಎಷ್ಟು, ಇದೆಲ್ಲ ವಿಚಾರ ಮಾಡಿದ್ರೆ ಅಹಂಕಾರ ಮಮಕಾರ ಬರೋದಿಲ್ಲ ಫಸ್ಟ್.
ಅದರಿಂದ ಸಂಸಾರಕ್ಕೆ ಕಾರಣ ಇದೊಂದೇ, ಪರಮಾತ್ಮನನ್ನ ಮರೆತು ನಾನೇ ಅಂತ ತಿಳ್ಕೊಂಡಿರೋದು. ಈ ಭ್ರಾಂತಿ ಹೋಗಬೇಕು ಅಂದ್ರೆ ಏನ್ ಬರಬೇಕು? ಎಚ್ಚೆತ್ತುಕೋಬೇಕು. ನಾವು ನಮ್ಮ ಕನಸಿನಲ್ಲಿ ಭ್ರಾಂತಿ ಅಂತ ಯಾವಾಗ ಗೊತ್ತಾಯ್ತು? ಎಚ್ಚೆತ್ತುಕೊಂಡ ಮೇಲೆ, ಸರಿಯಾದ ಜ್ಞಾನ ಬಂದ ಮೇಲೆ ನಮಗೆ ಗೊತ್ತಾಗ್ತದೆ. ನೋಡಿ, ಅಜ್ಞಾನಕ್ಕೆ ರೆಮಿಡಿ ಯಾವುದು? ಜ್ಞಾನ. ಭ್ರಾಂತಿ ಅಂದ್ರೆ ಏನು? ಅಜ್ಞಾನ, ಮಿಥ್ಯಾಜ್ಞಾನ, ಅದನ್ನೇ ಭ್ರಾಂತಿ ಅಂತ ಹೇಳೋದು. ತಿಳ್ಕೊಳ್ಳದೆ ಇರೋದು ಅಥವಾ ತಪ್ಪಾಗಿ ತಿಳ್ಕೊಂಡಿರೋದು, ಅದೇ ಭ್ರಾಂತಿ. ಅದಕ್ಕೆ ರೆಮಿಡಿ ಏನು? ಜ್ಞಾನ. ಶಾಸ್ತ್ರದ ಮೂಲಕ ನಮಗೆ ಜ್ಞಾನ ಬಂದ್ರೆ, ಓ ಪರಮಾತ್ಮ ಇದ್ದಾನೆ, ಅವನು ಸ್ವತಂತ್ರನಾಗಿದ್ದಾನೆ, ಜೀವ ಅಸ್ವತಂತ್ರ, ಹಾಗೆ ಅಂತ ಮೈತ್ರೇಯರು ಈ ಒಂದು ಉದಾಹರಣೆಯನ್ನು ಕೊಟ್ಟು ಹೇಳ್ತಾ ಇದ್ದಾರೆ. ಸ್ಪಷ್ಟ ಆಗಿದೆಯಾ ನಿಮಗೆ? ವಾಯುದೇವರು ತಾಯಿ ತಂದೆ ಯಾರು? ಪರಮಾತ್ಮನೇ. ಹೌದಾ? ಓಕೆ. ಲಕ್ಷ್ಮೀನಾರಾಯಣರೇ. ಅಲ್ಲ, ಈ ವಿಚಾರ ನಮಗೆ ಸ್ಪಷ್ಟ ಆಗಿದೆಯಾ? ಆಯ್ತು ಆಚಾರ್ಯ. ಈವನ್ ನಮಗೆ ಒಂದು ಕಷ್ಟ ಬಂದಾಗ ಕೂಡ ನಮಗೆ ಬಂದಿದೆ ಅಂತ ನೆನ್ಸಲಂಗ ಇದೇನು ಇಲ್ಲ, ಈ ದೇವ್ರದು ಅಂದ್ರೆ ನಮಗೆ ಕೊಂಚ ರಿಲೀಫ್ ಸಿಕ್ಕತ್ತೆ. ಏದೋ ಒಂದು ಮೈಯ ಒಂದು ಬರ್ತಂದ್ರೆ ಅಯ್ಯೋ ಇದೆಲ್ಲ ದೇವ್ರ ಗಿಫ್ಟ್ ಹೋಗತ್ತೆ ಅಂದ್ರೆ ನಮಗೆ ಪೇನ್ ಕಮ್ಮಿ ಆಗತ್ತೆ. ಅದೇ ತರ ಎಲ್ಲವೇ ಈ ಮೈಯೋട് ಸಂಬಂಧಪಟ್ಟದ್ದು ಅಂತ ನಾವು ಬಿಟ್ಬಿಡ್ಬೇಕು. ಅದು ಎಷ್ಟು ಬ್ಯೂಟಿಫುಲ್ ಕಾನ್ಸೆಪ್ಟ್ ಆಚಾರ್ಯ. ಅದು ಈ ಮೈತ್ರೇಯರು ಹೇಳುವ ವಿಚಾರ ನಮ್ಮ ಸಂಸಾರವನ್ನ ತೆಗೆಯೋದಕ್ಕೆ ಭಾಗವತ ಕೊಟ್ಟ ಔಷಧಿ ಇದು. ಮತ್ತೆ ದೇವರಿಗೆ ಯಾಕೆ ದುಃಖ ಇಲ್ಲ? ಅವನಿಗೆ ಈ ಅಹಂಕಾರ ಮಮಕಾರ ಇಲ್ಲ, ಅಟ್ಯಾಚ್ಮೆಂಟ್ ಇಲ್ಲ. ಅದರಿಂದ ದೇವರು ಬಚಾವ್, ಸೇಫ್ ಆದ. ನಮಗೆ ಅಟ್ಯಾಚ್ಮೆಂಟ್ ಇಟ್ಕೊಂಡು, ಅಭಿಮಾನ ಇಟ್ಕೊಂಡು ಕೂತಿದ್ದೀವಿ, ನಾನು ನನ್ನದು ಅಂತ ಇಟ್ಕೊಂಡು ಕೂತಿದ್ದೀವಿ. ಎಲ್ಲಿ ತನಕ ಅದು ಆ ಭ್ರಾಂತಿ, ಅದು ವಾಸ್ತವಿಕ ಅಲ್ಲ. ವಾಸ್ತವಿಕವಾಗಿದ್ರೆ ಸರಿ ಅಂತ ಹೇಳ್ಬೋದು. ನಾವ್ ಅದನ್ನೇ ಹೇಳಿದ್ದು, ಅದಕ್ಕೆ ನಾವೆಲ್ಲ ಮೂಲೆಯಲ್ಲಿ ಕೂತಿದ್ದೀವಿ ಹೃದಯದಲ್ಲಿ. ಹಂಗಿರುವಾಗ ಈ ಶರೀರ ನನ್ನದು, ಇದೆಲ್ಲ ಅಡ್ಮಿನಿಸ್ಟ್ರೇಷನ್ ನನ್ನದು, ನಾನೇ ನೋಡ್ಬೇಕು, ಕೇಳಬೇಕು, ಓಡಬೇಕು, ಇದೆಲ್ಲ ಎಷ್ಟು ಸರಿ ಹೋಗೋದಿಲ್ಲ ಅಂತ ಒಟ್ಟು. ಆಗ್ಲಿಪ್ಪ, ಮುಂದಿನ ವಿಚಾರ ಮತ್ತೆ ನೋಡೋಣ. ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತೇಯವಾಲಂ ವಿಷ್ಣುರ್ಮೆ ಪರಮಸುಹೃತ್. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀ ಹರೇ ನಮಃ. ಧನ್ಯವಾದಗಳು ಆಚಾರ್ಯ.